ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮಾರ್ಚ್ 19, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಇಂದಿನ ದಿನ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿ ಇರುತ್ತದೆ. ಹೊಸ ವಸ್ತುಗಳು, ಆಭರಣಗಳ ಖರೀದಿಯ ಸಂಭ್ರಮವಿರುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸಾಲಬಾಧೆ ದೂರವಾಗುವ ಸಾಧ್ಯತೆ ಇದೆ. ಧೈರ್ಯ ಸಾಹಸದಿಂದ ಮುಂದೆ ಸಾಗುವ ಸಮಯವಿದು. ತಕ್ಷಣ ಫಲ ನೀಡುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಆಕಸ್ಮಿಕ ಹಣ ಲಾಭದ ಸಾಧ್ಯತೆ ಇದೆ. ಹೊಸ ಕಾರ್ಯದಲ್ಲಿ ಅಡಚಣೆ ಇದ್ದರೂ ಒಳ್ಳೆಯ ಫಲಿತಾಂಶ ದೊರೆಯಬಹುದು. ಸ್ಥಳಾಂತರವಾಗುವ ಸಾಧ್ಯತೆಯೂ ಇದೆ. ಇಂದು ನಿಮ್ಮ ಭಾವನೆಗಳನ್ನು ಸಮತೋಲನಗೊಳಿಸಿ. ಇತ್ತೀಚೆಗೆ ಬೆಳೆದ ಅನುಮಾನ ಮತ್ತು ಆಲೋಚನೆಗಳಿಂದ ದೂರವಿರಿ. ನಿಮ್ಮ ಮನಸ್ಸನ್ನು ತಾಜಾತನಗೊಳಿಸಲು ಧ್ಯಾನ ಅಥವಾ ಲಘು ವ್ಯಾಯಾಮದೊಂದಿಗೆ ದಿನದ ಪ್ರಾರಂಭ ಮಾಡುವುದು ಉತ್ತಮ. ಇಂದು ನೀವು ಹಣ ಉಳಿತಾಯದ ಮಹತ್ವವನ್ನು ಅರಿಯುತ್ತೀರಿ. ಆರ್ಥಿಕ ಸ್ಥಿರತೆಗೆ ಮೂಲಾಂಶವನ್ನು ಹಾಕಲು ಈ ದಿನದ ಆರಂಭವೇ ಸೂಕ್ತವಾಗಿದೆ. ತೆರಿಗೆ ಮತ್ತು ವಿಮೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಸರಿಯಾಗಿ ನಡೆಸಿ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ದೊರೆಯಬಹುದು. ನೀವು ಬಾಹ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ನಿಮ್ಮ ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಮಧುರ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ. ಇಂದು ನೀವು ಕೆಲವು ಒರಟು ಪ್ರೀತಿಯ ರೋಮಾಂಚನವನ್ನು ಅನುಭವಿಸುವಿರಿ. ಪ್ರೀತಿಯ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಅಗತ್ಯವಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ಸಂತೋಷ ಮತ್ತು ಪ್ರೀತಿ ಹೆಚ್ಚಿಸುವ ಸುವರ್ಣ ಅವಕಾಶ ಸಿಗುತ್ತದೆ. ಇಂದು ನೀವು ಹಾಜರಾಗುವ ಉಪನ್ಯಾಸಗಳು ಅಥವಾ ವಿಚಾರಗೋಷ್ಠಿಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಪರಿಚಯಗಳು ಮತ್ತು ಆಲೋಚನೆಗಳನ್ನು ತರಲು ಸಹಾಯ ಮಾಡಬಹುದು. ನಿಮ್ಮ ವೃತ್ತಿ ಬೆಳವಣಿಗೆಗೆ ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತುಂಬಲಿದ್ದಾರೆ. ಹೊಸ ಸ್ನೇಹಗಳನ್ನು ಬೆಳೆಸಲು ಪ್ರಯತ್ನಿಸಿ, ಆದರೆ ನಂಬಿಕೆಗೆ ಅರ್ಥಭರಿತವಾಗಿರಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ಹದಿಹರಿಯದ ದಿನಗಳನ್ನು ನೆನೆಸಿಕೊಳ್ಳುವಿರಿ. ಈ ಸ್ಮರಣೆಯು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಸಹಾಯವಾಗುತ್ತದೆ. ವೃಷಭ ರಾಶಿ. ಈ ದಿನ ಬಯಸಿದ್ದು ಒಂದು, ಆದರೆ ನಡೆಯುವುದು ಮತ್ತೊಂದು. ಸಮಯ ಪಾಲನೆಗೆ ನೀವು ಗಮನ ಹರಿಸಬೇಕು. ಚಂಚಲತೆಯ ಸಮಸ್ಯೆ ತರುವ ಸಾಧ್ಯತೆ ಇದೆ. ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ತೀಕ್ಷ್ಣ ಅನಾರೋಗ್ಯ ಸಮಸ್ಯೆ ಇರುವುದಿಲ್ಲ, ಆದರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ. ಅನಗತ್ಯ ಪ್ರಯಾಣ ಮಾಡಬೇಡಿ. ಹಣ ವ್ಯಯ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರುವುದು ಒಳ್ಳೆಯದು, ಆದರೆ ಸ್ವತಃ ಔಷಧಿಯನ್ನು ತೆಗೆದುಕೊಳ್ಳುವ ಬದಲು ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಯಾವುದೇ ಔಷಧಿ ಅಥವಾ ಚಿಕಿತ್ಸೆ ಆರಂಭಿಸುವ ಮೊದಲು ತಜ್ಞರ ಮಾರ್ಗದರ್ಶನ ಪಡೆಯಿರಿ. ಇದು ಔಷಧಿ ಅವಲಂಬನೆಯಂತಹ ಅನಗತ್ಯ ಸಮಸ್ಯೆಗಳನ್ನು ತಡೆಯಬಹುದು. ನಿಮ್ಮ ಶ್ರಮ ಮತ್ತು ಸಮರ್ಪಣೆಯಿಂದ ಫಲ ಕೊಡಬಹುದು. ಕೆಲವು ಆರ್ಥಿಕ ಪ್ರೋತ್ಸಾಹಗಳು ಅಥವಾ ತಲುಪುವಿಕೆಗಳು ನಿಮ್ಮನ್ನು ಸಂತೋಷಗೊಳಿಸಬಹುದು. ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲ್ಪಡುವ ಸಾಧ್ಯತೆ ಇದೆ. ಇಂದು ನಿಮ್ಮ ಕುಟುಂಬದಲ್ಲಿ ನೀವು ಪ್ರಮುಖ ಭೂಮಿಕೆಯನ್ನು ವಹಿಸುತ್ತೀರಿ. ನಿಮ್ಮ ಮಾತು ಮತ್ತು ಕಾರ್ಯಗಳಿಂದ ಕುಟುಂಬದ ಒಟ್ಟಾಗುವಿಕೆಯಲ್ಲಿ ಸಂತೋಷದ ವಾತಾವರಣ ತರುತ್ತೀರಿ. ನಿಮ್ಮ ಪ್ರಿಯತಮನಿಂದ ದೂರವಿರುವುದು ನಿಮಗೆ ಕಷ್ಟವಾಗಬಹುದು, ಆದರೆ ಈ ದೂರವಿರುವ ಸಮಯವು ನಿಮ್ಮ ಪ್ರೀತಿಯನ್ನು ಬಲಪಡಿಸುವ ಅವಕಾಶ ನೀಡುತ್ತದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಸುಂದರ ಕ್ಷಣ ನಾಳೆ ಉದಯಿಸಬಹುದು. ಕಠಿಣ ಸಮಯದ ಬಳಿಕ ಕೆಲಸದಲ್ಲಿ ಉತ್ತಮ ಬೆಳವಣಿಗೆಗಳ ಮೂಲಕ ಆಶ್ಚರ್ಯ ಅನುಭವಿಸುವಿರಿ. ಈ ಸಾಧನೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ ಅಥವಾ ಇತರ ಸಾಧನಗಳನ್ನು ಅತಿಯಾಗಿ ಬಳಸಬೇಡಿ. ಆಪ್ತ ಜನರೊಂದಿಗೆ ಭೇಟಿಯಾಗಲು ಮತ್ತು ಸಮಯ ಕಳೆಯಲು ಪ್ರಯತ್ನಿಸಿ. ಹಳೆಯ ಸ್ನೇಹಿತರು ಅಥವಾ ಪರಿಚಯಸ್ಥರೊಂದಿಗೆ ಪುನಃ ಸಂಪರ್ಕ ಸಾಧಿಸುವುದು ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಚರ್ಚೆಗಳು ಉಂಟಾಗಬಹುದು. ತಮಾಷೆಯ ಮಾತುಕತೆಯು ಅಪಾರ್ಟ್ಮೆಂಟ್ನಲ್ಲಿ ಬದಲಾಗಿ ವಾದವಿವಾದವಾಗಿ ಮಾರ್ಪಡಬಹುದು. ಶಾಂತವಾಗಿರಲು ಮತ್ತು ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸಲು ತಾಳ್ಮೆಯನ್ನು ಪ್ರದರ್ಶಿಸಿ. ಮಿಥುನ ರಾಶಿ. ಪಟ್ಟು ಹಿಡಿದ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಬಲ್ಲಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಮಾನ್ಯತೆ ಇರುತ್ತದೆ. ಕುಟುಂಬ ಪರಿಸ್ಥಿತಿಗಳು ಹಿತಕರವಾಗಿರುತ್ತವೆ. ಸಂತೋಷದ ಕ್ಷಣಗಳ ಅನುಭವ ನಿಮಗಾಗುತ್ತದೆ. ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ವಿವಾಹ ಅಥವಾ ಶುಭ ಕಾರ್ಯದ ಯೋಗವಿದೆ. ನಿರೀಕ್ಷಿತ ಕಾರ್ಯ ಯಶಸ್ವಿಯಾಗುವ ಸಮಯವಿದು, ಆದರೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ವಿಶೇಷ ಸಮಯ ತೆಗೆದುಕೊಳ್ಳಿ. ಕೆಲಸ ಮತ್ತು ಒತ್ತಡಗಳಿಂದ
ಮೊಬೈಲ್ನಿಂದ ಸ್ವಲ್ಪ ದೂರವಾಗಿರಿ ಮತ್ತು ಮನಸ್ಸಿಗೆ ತಾಜಾತನ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಇದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಉದ್ಯಮಿಗಳಿಗೆ ಇಂದು ತಕ್ಷಣದ ಲಾಭಗಳ ಸಾಧ್ಯತೆ ಇದೆ, ಆದರೆ ನೀವು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಬಳಿ ಹಣವನ್ನು ಕೇಳುವ ಅಥವಾ ಮರುಪಾವತಿ ಮಾಡುವ ಆಸೆ ಇರುವವರು ಇಂದು ನಿಮ್ಮ ಆರ್ಥಿಕ ಹಿತವನ್ನು ಹಾನಿ ಮಾಡುವ ಮೊದಲು ನೀವು ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಮಕ್ಕಳ ಅಭ್ಯಾಸಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅವರ ಭವಿಷ್ಯದ ಯೋಜನೆಗಳನ್ನು ಸಮಾಲೋಚನೆ ಮಾಡಿ ಪೂರಕ ಮಾರ್ಗದರ್ಶನ ನೀಡಿ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕಳೆಯುವ ಉಚಿತ ಸಮಯವು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಮನೆಯಲ್ಲಿ ನಿಮಿಷಗಳಲ್ಲಿ ತಾಳ್ಮೆ ತೋರಿಸಿ. ನಿಮ್ಮ ಧೈರ್ಯ ಮತ್ತು ನಂಬಿಕೆಯಿಂದ ಪ್ರೀತಿಯ ಸಂಬಂಧವನ್ನು ಬಲಪಡಿಸಬಹುದು. ನೀವು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯಲು ಈ ದಿನವು ಸೂಕ್ತವಾಗಿದೆ. ಪ್ರೀತಿಯ ಅರ್ಥವನ್ನು ಆಳವಾಗಿ ಅರಿಯಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಕಾರ್ಯಕ್ಷಮತೆಯ ಫಲಿತಾಂಶವಾಗಿ ಒಂದು ಒಳ್ಳೆಯ ದಿನವಾಗಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಲಾಭ ಗಳಿಸುವ ಅವಕಾಶ ಸಿಗಬಹುದು. ಈ ಸುದಿನವನ್ನು ನಿಗದಿತ ಗುರಿಗಳನ್ನು ಸಾಧಿಸಲು ಬಳಸಿಕೊಳ್ಳಿ. ಇಂದು ನೀವು ಹೊಸ ಜನರನ್ನು ಭೇಟಿಯಾಗಿ ನಿಮ್ಮ ಜೀವನದ ಬಗ್ಗೆ ನವೀನ ದೃಷ್ಟಿಕೋನವನ್ನು ಪಡೆದುಕೊಳ್ಳಬಹುದು. ಇದು ನಿಮ್ಮ ಸಾಮಾಜಿಕ ನೆಟ್ವರ್ಕ್ ಅನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮದುವೆಯ ಸಂಬಂಧದ ಬಗ್ಗೆ ನೀವು ಆಳವಾದ ಭಾವನೆಗಳನ್ನು ಅನುಭವಿಸುವಿರಿ. ಈ ದಾಂಪತ್ಯ ಬಾಂಧವ್ಯವು ಕೇವಲ ಶಾರೀರಿಕ ಸಂಬಂಧಗಳಿಗಿಂತ ಹೆಚ್ಚಿನ ಪ್ರೀತಿ ಮತ್ತು ಬಾಂಧವ್ಯವನ್ನು ನೀಡುತ್ತದೆ. ಕಟಕ ರಾಶಿ, ಎಲ್ಲ ಕ್ಷೇತ್ರದಲ್ಲಿ ಬೆಳವಣಿಗೆಯು ಕಾಣಿಸಿಕೊಳ್ಳುವ ಸಮಯವಿದು. ಆಕಸ್ಮಿಕ ಹಣ ಲಾಭದ ಸಾಧ್ಯತೆಯೂ ಇರಬಹುದು. ಕುಟುಂಬದಲ್ಲಿ ಹಬ್ಬದ ವಾತಾವರಣವಿದೆ. ಸ್ನೇಹಿತರು ಮತ್ತು ಸಂಬಂಧಿಕರ ಭೇಟಿ ಮಾಡಬಹುದು. ಸಮಾಜದಲ್ಲಿ ಗೌರವ ದೊರೆಯುವ ಸಾಧ್ಯತೆ ಇದೆ. ಸಂಪೂರ್ಣ ಆರೋಗ್ಯವು ಸುಸ್ಥಿತಿಯಲ್ಲಿರುತ್ತದೆ. ಮುಂದಿನ ದಿನಗಳಿಗಾಗಿ ಹೊಸ ಯೋಜನೆ ಮಾಡುವುದು ಉತ್ತಮ. ಹೊಸ ಅವಕಾಶಗಳ ಬಗ್ಗೆ ಮೊದಲು ಪರಿಶೀಲನೆ ನಡೆಸಿ. ಇಂದು ನಿಮ್ಮ ಮನಸ್ಸು ಹೆಚ್ಚು ಆಶಾವಾದಿ ದಿಕ್ಕಿನಲ್ಲಿ ಕೊಂಡೊಯ್ಯಲು ಯತ್ನಿಸಿ. ಅಜ್ಞಾತ ಭಯ, ದ್ವೇಷ ಅಥವಾ ಅಸೂಯೆಯಂತಹ ನಕಾರಾತ್ಮಕ ಭಾವನೆಗಳನ್ನು ದೂರವಿಡಿ. ಧ್ಯಾನ ಅಥವಾ ಯೋಗವನ್ನು ಅನುಸರಿಸುವ ಮೂಲಕ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡಿ. ನಿಮ್ಮ ತಾಯಿಯ ಬದಿಯಿಂದ ಅಥವಾ ಮನೆ ಮಂದಿಯರಿಂದ ಆರ್ಥಿಕ ಬೆಂಬಲ ದೊರಕಬಹುದು. ಈ ಹಣಕಾಸಿನ ನೆರವು ನಿಮ್ಮ ಪ್ರಸ್ತುತ ಗುರಿಗಳನ್ನು ಮುಗಿಸಲು ಸಹಾಯ ಮಾಡುತ್ತದೆ. ಲಾಭದಾಯಕ ಹೂಡಿಕೆಗಳಿಗೆ ನೀವು ಈ ಹಣವನ್ನು ಬಳಸುವ ಮುನ್ನ ಸೂಕ್ತವಾಗಿ ಯೋಚಿಸಿ. ಕುಟುಂಬದ ಸದಸ್ಯರೊಂದಿಗೆ ಒಡನಾಟ ಹೆಚ್ಚಿಸುವ ಉತ್ತಮ ಸಮಯ ಇದಾಗಿರುತ್ತದೆ. ನಿಮ್ಮ ವರ್ತನೆಯನ್ನು ಪರಿಷ್ಕರಿಸಿ. ನಿಮ್ಮ ಧೋರಣೆಗಳಿಂದ ಕುಟುಂಬದವರಿಗೆ ಸಂತೋಷ ನೀಡಲು ಪ್ರಯತ್ನಿಸಿ. ಈ ಬದಲಾವಣೆ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಪ್ರೀತಿಯಲ್ಲಿ ನವೀಕೃತ ಭಾವನೆಗಳನ್ನು ಅನುಭವಿಸುವಿರಿ, ಆದರೆ ಇಂದ್ರಿಯ ಭಾವನೆಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅವು ನಿಮ್ಮ ಸಂಬಂಧದಲ್ಲಿ ಸಣ್ಣ ಮುರಿವು ತರಬಹುದು. ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಸಂಭಾಷಣೆ ನಡೆಸಿ. ನಿಮ್ಮ ಕೆಲಸದಲ್ಲಿ ಎಲ್ಲವೂ ಸ್ಥಿರವಾಗಿರುತ್ತದೆ, ಆದರೆ ನೀವು ಅಗತ್ಯವಿಲ್ಲದ ಕೆಲಸಗಳಿಗೆ ಹೆಚ್ಚು ಸಮಯ ನೀಡದಂತೆ ನೋಡಿಕೊಳ್ಳಿ. ನಿಮ್ಮ ಆಪ್ತ ಗುರಿಗಳನ್ನು ಪೂರ್ಣಗೊಳಿಸಲು ಗುಣಮುಖರಾಗಿರಿ. ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ, ಆದರೆ ಅವರ ಸಲಹೆಗಳನ್ನು ಸ್ಪಷ್ಟವಾಗಿ ಆಲಿಸಿ. ಹೊಸ ಪರಿಚಯಗಳು ಅಥವಾ ಆಪ್ತರೊಂದಿಗೆ ಚರ್ಚೆಗಳು ನಿಮಗೆ ಉತ್ತಮ ಪರಿಣಾಮ ತರುತ್ತವೆ. ನಿಮ್ಮ ಸಂಗಾತಿಯ ಕೆಲಸದ ಒತ್ತಡ ನಿಮಗೆ ಬೇಸರ ತರಬಹುದು, ಆದರೆ ತಾಳ್ಮೆಯಿಂದ ಎದುರಿಸಿ. ಅವರ ಕೆಲಸದ ತೊಡಗುವಿಕೆಯನ್ನು ಸಮರ್ಥಿಸಿಕೊಳ್ಳುವ ಮೂಲಕ ಸಂಬಂಧವನ್ನು ಸ್ಥಿರಗೊಳಿಸಿ. ಪರಸ್ಪರ ಅರ್ಥೈಸಿಕೊಳ್ಳಲು ಈ ಸಮಯವನ್ನು ಬಳಸಿಕೊಳ್ಳಿ. ಸಿಂಹ ರಾಶಿ, ಇಂದು ನೀವು ಮೋಸ ಹೋಗುವ ಸಾಧ್ಯತೆ ಇದೆ, ಆದ್ದರಿಂದ ಎಚ್ಚರದಿಂದ ಇರಿ. ಹಣಕಾಸು ಸ್ಥಿತಿಯ ಬಗ್ಗೆ ಕಾಳಜಿ ವಹಿಸಿ. ಹೊಸ ಕಾರ್ಯ ಪ್ರಾರಂಭಿಸುವುದು ಸೂಕ್ತವಲ್ಲ. ಅನಿವಾರ್ಯ ಪ್ರಯಾಣಗಳು ಇರಬಹುದು. ಇಂದು ನಿಮಗೆ ಚಂಚಲತೆ ಅನುಕೂಲಕರ ತರುವ ಸಾಧ್ಯತೆ ಇದೆ. ಹೊಸ ಪರಿಚಯಗಳಿಗೆ ಹೆಚ್ಚು ಮಹತ್ವ ನೀಡಬೇಡಿ. ಧೈರ್ಯ ಮತ್ತು ತಾಳ್ಮೆಯಿಂದ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ. ದಿನದ ಅಂತ್ಯದ ವೇಳೆಗೆ ಶುಭ ಸುದ್ದಿ ಕೇಳುವಿರಿ. ಇಂದು ನಿಮ್ಮ ಮನಸ್ಸನ್ನು ಧನಾತ್ಮಕ ಭಾವನೆಗಳಿಗೆ ಹೊಂದಾಣಿಕೆ ಮಾಡಲು ಪ್ರೋತ್ಸಾಹಿಸಿ. ಪ್ರೀತಿಯ ಭಾವನೆ, ನಂಬಿಕೆ ಮತ್ತು ಆಶಾವಾದದಿಂದ ನಿಮ್ಮ ಮನೋಭಾವವನ್ನು ಬಲಪಡಿಸಿಕೊಳ್ಳಿ. ಧನಾತ್ಮಕ ಸಮತೋಲನ ಶಾರೀರಿಕ ಆರೋಗ್ಯದ ಮೇಲೂ ಒಳ್ಳೆಯ ಪ್ರಭಾವ ಬೀರುತ್ತದೆ. ಹಣ ಉಳಿಸಲು ಮಾಡಿದ ಪ್ರಯತ್ನವು ಸಂಪೂರ್ಣವಾಗಿ ಯಶಸ್ವಿಯಾಗದೇ ಇರಬಹುದು, ಆದರೆ ಈ ಪರಿಸ್ಥಿತಿಯನ್ನು ನಿಗ್ರಹದಿಂದ ಎದುರಿಸಿ. ಶೀಘ್ರದಲ್ಲೇ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹೊಸ ಲಾಭದ ಅವಕಾಶಗಳು ಬಂದಾಗ ಅವುಗಳನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಿ. ನಿಮ್ಮ ಸಂಗಾತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಒತ್ತಡವು ಮನೆಯಲ್ಲಿರುವ ವಾತಾವರಣವನ್ನು ಬದಲಾಯಿಸಬಹುದು. ತಾಳ್ಮೆ ಮತ್ತು ಸಾಂತ್ವನವನ್ನು ನೀಡುವ ಮೂಲಕ ಸಂಗಾತಿಯನ್ನು ಬೆಂಬಲಿಸಿ. ಹೊಸ ಪ್ರೇಮ ಸಂಬಂಧ ಆರಂಭಿಸುವ ಅವಕಾಶಗಳು ಕಾಣಬಹುದು,
ಆದರೆ ವೈಯಕ್ತಿಕ ಮತ್ತು ಗೌಪ್ಯ ಮಾಹಿತಿಯನ್ನು ಬಹಿರಂಗಪಡಿಸುವ ಮುನ್ನ ಗಮನ ಹರಿಸಬೇಕು. ಹೊಸ ಸಂಬಂಧಗಳಲ್ಲಿ ನಂಬಿಕೆಯನ್ನು ಸ್ಥಾಪಿಸಲು ಸಮಯ ತೆಗೆದುಕೊಳ್ಳಿ. ನಿಮ್ಮ ಸಹ ಉದ್ಯೋಗಿಗಳು ಮತ್ತು ಹಿರಿಯರ ಸಹಕಾರದಿಂದ ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ತ್ವರಿತವಾಗಿ ಮುಗಿಸಬಹುದು. ಆದರೆ ಕಟ್ಟುಕತೆಗಳು ಮತ್ತು ವದಂತಿಗಳಿಂದ ದೂರವಿರುವುದು ಉತ್ತಮ. ನಿಮ್ಮ ಕೌಶಲ್ಯ ಮತ್ತು ಶ್ರಮವನ್ನು ಕೀರ್ತಿ ಮತ್ತು ಯಶಸ್ಸಿಗೆ ಬಳಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಅಥವಾ ಪರಿಚಿತರು ನಿಮಗೆ ಹೊಸ ಆಲೋಚನೆಗಳನ್ನು ನೀಡಬಹುದು, ಆದರೆ ನಿಮಗೆ ಏನಾದರೂ ಗುರಿ ಇದ್ದರೆ ಅದನ್ನು ಪ್ರಾಮಾಣಿಕತೆಯಿಂದ ಅನುಸರಿಸಿ. ನಿಮ್ಮ ಸಂಗಾತಿಯು ಅದ್ಭುತ ಬದಿಯೊಂದನ್ನು ನೀವು ಕಾಣುವಿರಿ. ಈ ಹೊಸ ಅನುಭವವು ನಿಮ್ಮ ದಾಂಪತ್ಯ ಜೀವನವನ್ನು ಹೊಸ ಸ್ವರೂಪದಲ್ಲಿ ಪರಿಚಯಿಸಬಹುದು. ಈ ಸಂದರ್ಭವನ್ನು ಸಂತೋಷಪೂರ್ಣವಾಗಿ ಆನಂದಿಸಿ. ಕನ್ಯಾ ರಾಶಿ, ಸಣ್ಣ ವಿಷಯಗಳಲ್ಲಿ ಆಲೋಚನೆಗೆ ಒಳಗಾಗುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ. ಶಾಂತಿ ಮತ್ತು ಸಹನೆಯಿಂದ ಯಶಸ್ಸು ದೊರಕುತ್ತದೆ. ಆವೇಶಕ್ಕೆ ಒಳಗಾದರೆ ಸಮಸ್ಯೆಗಳು ಉಂಟಾಗಬಹುದು. ಅನಿರೀಕ್ಷಿತ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರಕುತ್ತದೆ. ಆಪ್ತರನ್ನು ಭೇಟಿಯಾಗಲು ಸಾಧ್ಯವಾಗದೆ ಖಿನ್ನತೆ ಒಳಗಾಗಬಹುದು. ಹೊಸ ಸ್ನೇಹಗಳು ನಂಬಿಕೆ ಸಂಪಾದಿಸುವ ಮೂಲಕ ಯಶಸ್ಸು ತರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಆತಂಕಗೊಂಡರೂ ಅತಿಯಾಗಿ ಆಲೋಚನೆ ಮಾಡಬೇಡಿ. ತಣ್ಣನೆಯ ಮನಸ್ಥಿತಿಯೊಂದಿಗೆ ಪ್ರತಿಯೊಂದು ಸನ್ನಿವೇಶವನ್ನು ನಿಭಾಯಿಸುವುದರಿಂದ ನಿಮಗೆ ಶಾರೀರಿಕ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಇಂದು ನಿಮಗೆ ಪ್ರಯಾಣದಿಂದಾಗಿ ಸ್ವಲ್ಪ ಒತ್ತಡ ಉಂಟಾಗಬಹುದು, ಆದರೆ ಆರ್ಥಿಕವಾಗಿ ಈ ಪ್ರಯಾಣ ಲಾಭದಾಯಕವಾಗುವ ಸಾಧ್ಯತೆ ಇದೆ. ಈ ಲಾಭವನ್ನು ಬುದ್ಧಿವಂತವಾಗಿ ಹೂಡಿಕೆ ಮಾಡಿ. ನಿಮ್ಮ ಹಣಕಾಸು ಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸಲು ಪ್ರಯತ್ನಿಸಿ. ಮಕ್ಕಳು, ವಿಶೇಷವಾಗಿ ಮೊಮ್ಮಕ್ಕಳು, ಸಂತೋಷವನ್ನು ತರುತ್ತಾರೆ. ಅವರೊಂದಿಗೆ ಕಳೆಯುವ ಸಮಯ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಕುಟುಂಬದಲ್ಲಿ ಮೆಚ್ಚಿನ ವಾತಾವರಣ ಮೂಡಿಸಲು ಪ್ರಯತ್ನಿಸಿ. ಇಂದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಕೆಲವು ಗೊಂದಲಗಳು ಎದುರಾಗಬಹುದು. ಇತರರು ನಿಮ್ಮ ಮಧ್ಯೆ ಬರಬಹುದು, ಆದರೆ ಸರಿಯಾದ ಸಂವಹನ ಮತ್ತು ತಾಳ್ಮೆಯಿಂದ ಈ ಸಮಸ್ಯೆಗಳನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ. ಪರಸ್ಪರ ಮಾತುಕತೆಯನ್ನು ಪ್ರಾಮಾಣಿಕವಾಗಿ ಮುಂದುವರಿಸಬೇಕು. ಇಂದು ಕೆಲಸದಲ್ಲಿ ಎಲ್ಲವೂ ನಿಮ್ಮ ಪರವಾಗಿರುತ್ತದೆ. ನಿಮ್ಮ ಯೋಜನೆಗಳು ಯಶಸ್ವಿಯಾಗಿ ಮುಗಿಯುತ್ತವೆ. ಸುದೀರ್ಘ ಪ್ರಯತ್ನದ ಫಲವಾಗಿ ಕೊನೆಗೆ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ಇಂದು ನಿಮಗೆ ದೂರದ ಸ್ಥಳದಿಂದ ಶುಭ ಸಮಾಚಾರ ಬರುವ ಸಾಧ್ಯತೆ ಇದೆ. ನಿಮ್ಮ ಸ್ನೇಹಿತರು ಅಥವಾ ಹಳೆಯ ಪರಿಚಿತರು ನಿಮ್ಮ ಜೀವನದಲ್ಲಿ ಹೊಸ ಪ್ರೇರಣೆಯನ್ನು ತರುತ್ತಾರೆ. ಇಂದು ತಪ್ಪು ಸಂವಹನದಿಂದ ಕೆಲವು ತೊಂದರೆ ಉಂಟಾಗಬಹುದು, ಆದರೆ ನಿಮ್ಮ ಸಂಗಾತಿಯೊಂದಿಗೆ ಕುಳಿತು ಶಾಂತವಾಗಿ ಮಾತನಾಡಿದರೆ ಈ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ತುಲಾ ರಾಶಿ, ಪ್ರಯತ್ನಗಳಲ್ಲಿ ಅಡಚಣೆ ಉಂಟಾಗಬಹುದು. ಬಂಧು ಮಿತ್ರರ ಜೊತೆಗೆ ತಕರಾರು ಆಗದಂತೆ ನೋಡಿಕೊಳ್ಳಿ. ಮನಸ್ಸಿಗೆ ತೊಂದರೆ ಕೊಡುವ ವಿಷಯಗಳು ಸಂಭವಿಸಬಹುದು. ಅದಕ್ಕೆ ಪ್ರತಿಯಾಗಿ ಯಾರಿಗೂ ಕೆಡಕನ್ನು ತರುವ ಪ್ರಯತ್ನ ಮಾಡಬೇಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆಯ ಅಗತ್ಯವಿದೆ. ಮುಂಚಿನ ತಪ್ಪುಗಳನ್ನು ಪುನರಾವರ್ತವಾಗದಂತೆ ಎಚ್ಚರ ವಹಿಸಿ. ಸಂಜೆ ವೇಳೆಗೆ ಸಮಯ ನಿಮ್ಮ ಕಡೆ ಇರುತ್ತದೆ. ಇಂದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಧ್ಯಾನ ಮತ್ತು ಯೋಗ ನಿಮ್ಮ ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆಲೋಚನೆಗಳು ಮತ್ತು ಮನೋಭಾವವನ್ನು ನಿಯಂತ್ರಿಸಲು ಶಾಂತಿಯುತ ವಾತಾವರಣದಲ್ಲಿ ಸಮಯ ಕಳೆಯಿರಿ. ಇಂದು ನೀವು ಕಳಪೆ ಆರೋಗ್ಯದ ಕಾರಣದಿಂದಾಗಿ ಕೆಲವು ಅನಿರೀಕ್ಷಿತ ವೆಚ್ಚವನ್ನು ಮಾಡಬಹುದು, ಆದರೆ ನೀವು ಸಂಗ್ರಹಿಸಿದ ಹಣದಿಂದ ಈ ವೆಚ್ಚಗಳನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮುಂದಿನ ದಿನಗಳಲ್ಲಿ ಯೋಗ್ಯ ಹೂಡಿಕೆ ಮಾಡಿ, ಅದಕ್ಕೆ ಪ್ರಾಮುಖ್ಯತೆ ನೀಡಿ. ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳಿಗೆ ಆದ್ಯತೆ ನೀಡುವುದು ಮುಖ್ಯವಾಗುತ್ತದೆ. ಅವರ ಸಂತೋಷವನ್ನು ಹಂಚಿಕೊಳ್ಳಲು ನೀವು ತೋರಿಸುವ ಕಾಳಜಿಯನ್ನು ಅವರು ಮೆಚ್ಚುತ್ತಾರೆ. ಕುಟುಂಬದಲ್ಲಿ ಒಗ್ಗಟ್ಟನ್ನು ಸ್ಥಾಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿರಿ. ನಿಮ್ಮ ವೈಯಕ್ತಿಕ ಮಾರ್ಗದರ್ಶನವು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತದೆ. ಶಾಂತ ಚರ್ಚೆಗಳ ಮೂಲಕ ಸಂಬಂಧಗಳನ್ನು ಬಲಪಡಿಸಲು ಉತ್ತಮ ಸಮಯವಿದು. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಾಮುಖ್ಯತೆ ನೀಡಿ. ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಮತ್ತು ಸಮರ್ಪಣೆಯನ್ನು ತೋರಿಸಿ. ಹೊಸ ಪ್ರಯತ್ನಗಳನ್ನು ಕೈಗೊಳ್ಳುವ ಮೊದಲು ನಿಮ್ಮ ತೀರ್ಮಾನಗಳನ್ನು ಮರುಪರಿಶೀಲಿಸಿ. ನಿಮ್ಮ ಗುರಿಗಳನ್ನು ಸಾಧಿಸಲು ಬುದ್ಧಿವಂತ ಪ್ರಯತ್ನಗಳನ್ನು ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ಹಿತೈಷಿಗಳೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ನಿಸರ್ಗದ ಸೌಂದರ್ಯದೊಂದಿಗೆ ಮನಸ್ಸಿಗೆ ತಾಜಾತನ ನೀಡಲು ವಾತಾವರಣವನ್ನು ಬಳಸಿಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಸಂತೋಷಗೊಳಿಸಲು ವಿಶೇಷ ಪ್ರಯತ್ನಗಳನ್ನು ಮಾಡಬಹುದು. ಈ ದಿನವನ್ನು ಮತ್ತಷ್ಟು ವಿಶೇಷಗೊಳಿಸಲು ಪರಸ್ಪರರ ನಿಕಟತೆಯನ್ನು ಹೆಚ್ಚಿಸುವ ಕಾರ್ಯಗಳನ್ನು ಮಾಡಿ.
ವೃಶ್ಚಿಕ ರಾಶಿ, ಕೈಗೊಂಡ ಕೆಲಸದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಹೊಸ ಕಾರ್ಯ ಪ್ರಾರಂಭಿಸುವುದು ಸೂಕ್ತವಲ್ಲ. ಅನಿವಾರ್ಯ ಪ್ರಯಾಣಗಳಲ್ಲಿ ಎಚ್ಚರವಿರಲಿ. ಭಯ ಮತ್ತು ಆತಂಕ ಕಡಿಮೆಯಾಗಲಿದೆ. ಸಾಲಬಾಧೆ ನಿವಾರಣೆ ಹೊಂದಬಹುದು, ಆದರೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಹೆಚ್ಚು ತಾಳ್ಮೆಯ ಅಗತ್ಯವಿದೆ. ಕ್ರಮೇಣ ಎಲ್ಲವೂ ಸರಿ ಹೋಗುತ್ತದೆ. ನಿಮ್ಮ ಅಧಿಕ ಚೈತನ್ಯವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿಕೊಳ್ಳಿ. ಶಾರೀರಿಕ ಚಟುವಟಿಕೆ ಅಥವಾ ಉತ್ಸಾಹವರ್ಧಕ ಕೆಲಸದಲ್ಲಿ ತೊಡಗಿಸಿಕೊಂಡರೆ ನಿಮ್ಮ ದೇಹ ಮತ್ತು ಮನಸ್ಸು ಏಕಾಂತವಾಗಿರುತ್ತದೆ. ಇಂದು ನಿಮ್ಮ ಹಳೆಯ ಸ್ನೇಹಿತರಿಂದ ವ್ಯಾಪಾರ ಸಂಬಂಧಿಸಿದ ಲಾಭದಾಯಕ ಸಲಹೆ ಸಿಗುವ ಸಾಧ್ಯತೆ ಇದೆ. ಈ ಸಲಹೆಯನ್ನು ಅನುಸರಿಸುವ ಮೂಲಕ ನೀವು ಆರ್ಥಿಕವಾಗಿ ಲಾಭ ಪಡೆಯಬಹುದು. ವ್ಯವಹಾರ ತಂತ್ರಗಳನ್ನು ಸೂಕ್ತವಾಗಿ ಅಳವಡಿಸಿಕೊಳ್ಳಿ. ನಿಮ್ಮ ಸಂಗಾತಿಯ ಬಲವಾದ ಅಭಿಪ್ರಾಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅವರ ಕೋಪ ತೋರಿದರೂ ತಾಳ್ಮೆ ಮತ್ತು ಅರಿವು ಅವರ ಅಸಮಾಧಾನವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಂಬಂಧಿಕರು ನಿಮ್ಮ ದಿನಚರಿಯ ಮೇಲೆ ಪ್ರಭಾವ ಬೀರಬಹುದು, ಆದರೆ ನಿಮ್ಮ ಯೋಜನೆಗಳನ್ನು ಬದಲಾಯಿಸಬೇಕಾದರೆ ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚಿಸುವರು. ಅವರು ಕೆಲವೊಮ್ಮೆ ಅವರ ತೀವ್ರವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಪರಸ್ಪರದ ಮಾತುಕತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿ. ಪ್ರೀತಿ ಮತ್ತು ಅರಿವು ಬಾಂಧವ್ಯವನ್ನು ಬಲಪಡಿಸುತ್ತದೆ. ನಿಮ್ಮ ಹೊಸ ಉದ್ಯೋಗ ಅಥವಾ ಪ್ರಯಾಣದ ಯೋಜನೆ ಫಲಪ್ರದವಾಗಬಹುದು. ನೀವು ಸಿದ್ಧತೆಯಿಂದ ಹೊಸ ಅವಕಾಶವನ್ನು ಸ್ವೀಕರಿಸುವ ಮೊದಲು ನಿಮ್ಮ ಪೋಷಕರ ಅನುಮತಿ ಪಡೆಯುವುದು ಉತ್ತಮ. ಈ ಕಾರ್ಯ ನಿಮ್ಮ ವೃತ್ತಿ ಜೀವನವನ್ನು ಹಸನಾಗಿಸುತ್ತದೆ. ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಅಚ್ಚರಿ ಉಂಟಾಗಬಹುದು, ಆದರೆ ಈ ಸನ್ನಿವೇಶವನ್ನು ಶಾಂತವಾಗಿ ನಿರ್ವಹಿಸಿ. ನವೀನ ಪ್ರೇರಣೆಗಳನ್ನು ಸ್ವೀಕರಿಸಲು ಇದು ಸೂಕ್ತ ದಿನವಾಗಿದೆ. ನಿಮ್ಮ ಸಂಗಾತಿಯ ಮಾತುಗಳನ್ನು ಇಂಪಾಗಿ ತೆಗೆದುಕೊಳ್ಳಿ. ಅವರ ಪ್ರಾಮಾಣಿಕ ಅಭಿಪ್ರಾಯಗಳು ನಿಮ್ಮ ಸಂಬಂಧಕ್ಕೆ ಹೊಸ ದಿಕ್ಕನ್ನು ತರುತ್ತವೆ. ಈ ಸಮಾಲೋಚನೆಯ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಧನುರಾಶಿ, ಈಗಿನವರೆಗೂ ಅನುಭವಿಸಿದ ಕಷ್ಟಗಳು ಹಿಮ್ಮೆಟ್ಟಿಸುವ ಸಾಧ್ಯತೆ ಇದೆ. ಹೊಸ ಕಾರ್ಯ ಆರಂಭಿಸಲು ಯೋಗ್ಯ ಸಮಯವಿದು. ಕುಟುಂಬದವರಲ್ಲಿ ಹಿತಕರ ವಾತಾವರಣವಿದೆ. ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಕಳೆಯುವಿರಿ. ಆಕಸ್ಮಿಕ ಹಣಲಾಭವಾಗುವ ಸಾಧ್ಯತೆ ಇದೆ. ಮುಖ್ಯ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ದೊರೆಯಬಹುದು. ಉದ್ಯೋಗ ವೃತ್ತಿಯಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯಬಹುದು. ಪ್ರಮುಖ ಕೆಲಸಗಳು ಮುಗಿಯುವ ನಿರೀಕ್ಷೆ ಇದೆ. ಹಳೆಯ ಸಮಸ್ಯೆಗಳಿಗೆ ಸಮಾಧಾನಕರ ಪರಿಹಾರ ದೊರಕಬಹುದು. ಇಂದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ನಿತ್ಯ ಯೋಗ ಅಥವಾ ಲಘು ವ್ಯಾಯಾಮಗಳನ್ನು ಪ್ರಾರಂಭಿಸುವುದು ಒಳ್ಳೆಯದಾಗಬಹುದು. ನಿಮ್ಮ ದಿನಚರಿಯನ್ನು ಸರಿಯಾಗಿಡುವುದು ಮತ್ತು ಸಮತೋಲನಗೊಂಡ ಆಹಾರ ಸೇವನೆ ನಿಮ್ಮ ಆರೈಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇಂದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು. ಕೇವಲ ಅಗತ್ಯವಾದ ವಸ್ತುಗಳನ್ನು ಮಾತ್ರ ಖರೀದಿಸಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ಹೂಡಿಕೆ ಮಾಡುವ ಮೊದಲು ಸಂಪೂರ್ಣವಾಗಿ ಪರಿಶೀಲಿಸಿ. ನಿಮ್ಮ ಸಂಬಂಧಗಳನ್ನು ನವೀಕರಿಸಲು ಸೂಕ್ತ ಸಮಯವಿದು. ಹೊಸ ಸಂಬಂಧಗಳನ್ನು ಬೆಳೆಸಲು ಅಥವಾ ಹಳೆಯ ಗೆಳೆಯರೊಂದಿಗೆ ಹೊಸತನ್ನು ಪ್ರಾರಂಭಿಸಲು ಪ್ರಯತ್ನಿಸಿ. ನಿಮ್ಮ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ. ಇಂದು ಪ್ರೀತಿಯ ಮೇಲೆ ಹೆಚ್ಚಿನ ಒತ್ತುವರಿ ಇಲ್ಲದಿರುವುದು ಉತ್ತಮ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶಾಂತವಾಗಿ ಮಾತನಾಡಲು, ಅರ್ಥೈಸಿಕೊಳ್ಳಲು ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸೂಕ್ತ ದಿನವಿದು. ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಹೆಚ್ಚಾಗಬಹುದು. ಈ ಅವಕಾಶಗಳನ್ನು ದಕ್ಷತೆಯನ್ನು ತೋರಿಸಲು ಉಪಯೋಗಿಸಿಕೊಳ್ಳಿ. ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಲು ಇದು ಸೂಕ್ತ ದಿನವಾಗಿದೆ. ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ಈ ದಿನವನ್ನು ಬಳಸಿಕೊಳ್ಳಿ. ಹೊಸ ಒಡನಾಟಗಳನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವಾಗಿದೆ. ಇಂದು ನಿಮ್ಮ ಸಂಗಾತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ನೀವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು, ಆದರೆ ಸಮರ್ಥನೆಯ ಮೂಲಕ ಸಂಬಂಧವನ್ನು ಸುಧಾರಿಸಲು ಪ್ರಯತ್ನಿಸಿ. ಮಕರ ರಾಶಿ, ಪ್ರಯಾಣಗಳ ಸಮಯದಲ್ಲಿ ಎಚ್ಚರ ವಹಿಸಿ. ಹಣಕಾಸು ಸಮಸ್ಯೆ ಪರಿಹರಿಸಲು ಸಾಲ ವ್ಯವಸ್ಥೆ ಮಾಡಬೇಕಾಗಬಹುದು. ಬಂಧು ಮಿತ್ರರಿಂದ ನೆರವು ನಿರೀಕ್ಷೆಗಿಂತ ತಡವಾಗಬಹುದು. ಹೊಸ ಕೆಲಸಗಳು ವಿಳಂಬವಾಗಬಹುದು. ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಹೊಸ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಪುನರ್ವಿಮರ್ಶೆ ಮಾಡುವುದು ಒಳ್ಳೆಯದು. ಇಂದು ನಿಮ್ಮ ಮಾನಸಿಕ ದೃಢತೆಯನ್ನು ಸುಧಾರಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಧ್ಯಾನ ಅಥವಾ ಯೋಗದ ಮೂಲಕ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನ ಮಾಡಿ. ತಾಳ್ಮೆ ಮತ್ತು ಧೈರ್ಯದೊಂದಿಗೆ ಎಲ್ಲ ಸನ್ನಿವೇಶಗಳನ್ನು ನಿಭಾಯಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಇಂದು ನಿಮ್ಮ ಹಿರಿಯರ ಆಶೀರ್ವಾದ ಪಡೆದು ಹೊರಗೆ ಹೋಗಿ. ಇದು ಹಣಕಾಸು ಲಾಭವನ್ನು ತರಬಹುದು, ಆದರೆ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ. ಹಣಕಾಸು ನಿರ್ವಹಣೆಯಲ್ಲಿ ಸೂಕ್ತ ಪ್ಲಾನ್ ಮಾಡಿ. ನೀವು ಇಂದು ಕುಟುಂಬದಲ್ಲಿ ಸಭ್ಯರಾಗಿ ವರ್ತಿಸುವಿರಿ. ಎಲ್ಲರ ಸಮಸ್ಯೆಗಳಿಗೆ ಕಿವಿಗೊಟ್ಟು ಬಾಂಧವ್ಯವನ್ನು ಸುಧಾರಿಸುವ ಪ್ರಯತ್ನ ಮಾಡಿ. ಪರಸ್ಪರ ಅರ್ಥೈಸುವಿಕೆಯನ್ನು ಬಲಪಡಿಸಲು ನೀವು ಮಾಡಿರುವ ಪ್ರಯತ್ನಗಳನ್ನು ಕುಟುಂಬದವರು ಮೆಚ್ಚುತ್ತಾರೆ. ಇಂದು
ಪ್ರಣಯವು ಸಂತೋಷಕರ ಮತ್ತು ಅದ್ಭುತವಾಗಿರುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಮತ್ತಷ್ಟು ನಿಕಟರಾಗುವ ಅವಕಾಶಗಳನ್ನು ಬಳಸಿಕೊಳ್ಳಿ. ಶಾಂತ ಮಾತುಕತೆ ಮತ್ತು ಸಂವಹನಶೀಲತೆಯು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಇಂದು ನಿಮ್ಮ ಕೆಲಸದಲ್ಲಿ ಹತೋಟಿ ಕಳೆದುಕೊಳ್ಳದಂತೆ ನಿಮ್ಮ ಸಮಯವನ್ನು ಸಮರ್ಥವಾಗಿ ಬಳಸಿಕೊಳ್ಳಿ. ಬಿಕ್ಕಟ್ಟಿನ ಸಂದರ್ಭಗಳು ಸಂಭವಿಸಿದರೂ ಸಮರ್ಥನೆಯೊಂದಿಗೆ ಅದನ್ನು ನಿರ್ವಹಿಸಲು ಪ್ರಯತ್ನಿಸಿ. ಉದಾಹರಣೆಯಾದ ಯಶಸ್ಸು ನಿಮ್ಮ ವ್ಯಕ್ತಿತ್ವವನ್ನು ಉತ್ತೇಜಿಸುತ್ತದೆ. ಇಂದು ನೀವು ಜನರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುವ ಸಾಧ್ಯತೆ ಇದೆ. ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಸಂಬಂಧಿಕರೊಂದಿಗೆ ಸಂತೋಷದಿಂದ ದಿನವನ್ನು ಕಳೆಯಿರಿ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ಭಾವನಾತ್ಮಕವಾಗಿ ಮತ್ತಷ್ಟು ಪ್ರೀತಿಪಾತ್ರರಾಗುವಿರಿ. ಈ ಸಮಯದಲ್ಲಿ ಪರಸ್ಪರ ಶ್ರದ್ಧೆ ಮತ್ತು ಅಭಿಮಾನ ಹೆಚ್ಚುವ ಸಾಧ್ಯತೆ ಇದೆ. ಇದು ನಿಮ್ಮ ದಾಂಪತ್ಯ ಜೀವನಕ್ಕೆ ಹೊಸ ಚೈತನ್ಯವನ್ನು ತರುತ್ತದೆ. ಕುಂಭರಾಶಿ, ಸ್ನೇಹಿತರು ಸಂಬಂಧಿಕರ ಜೊತೆಗೆ ಅಸಹಕಾರ ತೋರಬೇಡಿ. ಹಣಕಾಸು ಅಡಚಣೆ ಎದುರಾಗಬಹುದು. ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಣಬಹುದು. ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ಮನಸ್ಥಿತಿ ಸ್ವಲ್ಪ ಸ್ಥಿರವಾಗದ ಸಮಯವಿದು. ಪ್ರಯತ್ನಿಸಿದರೂ ಕೆಲವು ಕೆಲಸಗಳು ವಿಳಂಬವಾಗಬಹುದು. ಹೊಸ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಹಳೆಯ ಕೆಲಸಗಳಿಗೆ ಮತ್ತೆ ಶ್ರಮ ವಹಿಸುವ ಅಗತ್ಯವಿದೆ. ಇಂದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕಾಳಜಿ ವಹಿಸಿ. ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನಗೊಳಿಸಿ. ಆರೋಗ್ಯಕರ ಜೀವನ ಶೈಲಿಯತ್ತ ಗಮನ ಹರಿಸಿ. ಇಂದು ನೀವು ಹೊಸ ಕಲ್ಪನೆಗಳನ್ನು ಬಳಸಿಕೊಂಡು ಹೆಚ್ಚು ಆದಾಯ ಗಳಿಸಲು ಅವಕಾಶಗಳು ದೊರೆಯಬಹುದು. ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಹಣಕಾಸು ಪರಿಸ್ಥಿತಿಯನ್ನು ಸುಧಾರಿಸಲು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ನಿಮ್ಮ ವೈಯಕ್ತಿಕ ಜೀವನದ ಕುರಿತು ಉಪಯುಕ್ತ ಸಲಹೆ ನೀಡಬಹುದು. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಸಮಯ ಕಳೆಯುವುದರಿಂದ ಜೀವನದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಬಹುದು. ಇಂತಹ ಸನ್ನಿವೇಶಗಳು ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ನಿಮ್ಮ ಪ್ರೀತಿಯ ನವೀನತೆಯ ಜೊತೆಗೆ ಸಂವೇದನಾಶೀಲತೆಯನ್ನು ತೋರಿಸಿ. ನೀವು ಪ್ರೀತಿಪಾತ್ರರೊಂದಿಗೆ ಬಟ್ಟೆಗಳನ್ನು ಆಯ್ಕೆ ಮಾಡುವಾಗ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಿ. ಭಾವನೆಗಳನ್ನು ಗೌರವಿಸುವ ಮೂಲಕ ಪ್ರೀತಿಯ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ನಿಮಗೆ ಉತ್ತಮ ಅವಕಾಶಗಳು ಲಭ್ಯವಾಗಬಹುದು. ನಿಮ್ಮ ಪರಿಶ್ರಮ ಮತ್ತು ಬುದ್ಧಿಯ ಸಹಾಯದಿಂದ ಹೊಸ ಎತ್ತರಗಳನ್ನು ತಲುಪಲು ಪ್ರಯತ್ನಿಸಿ. ಈ ಸಮಯವನ್ನು ನಿಮ್ಮ ವೃತ್ತಿ ಜೀವನವನ್ನು ಇನ್ನಷ್ಟು ಬೆಳಗಿಸಲು ಬಳಸಿಕೊಳ್ಳಿ. ನಿಮ್ಮ ಸ್ನೇಹಿತರು ನಿಮ್ಮ ಜೀವನದ ಹೊಸ ಆಯಾಮಗಳನ್ನು ಕಾಣಲು ಪ್ರೇರಣೆಯಾಗುತ್ತಾರೆ. ಹೊಸ ಸಂಪರ್ಕಗಳನ್ನು ಬೆಳೆಸಲು ಈ ಸಮಯವನ್ನು ಬಳಸಿಕೊಳ್ಳಿ. ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರುವ ಅವಕಾಶಗಳನ್ನು ಬಳಸಿಕೊಳ್ಳಿ. ಸಂಗಾತಿಯೊಂದಿಗೆ ಮಾತನಾಡಿ, ಸಂತೋಷಕರವಾದ ಯೋಜನೆಗಳನ್ನು ರೂಪಿಸಿ ಮತ್ತು ಪರಸ್ಪರ ನಿಕಟತೆಯನ್ನು ಹೆಚ್ಚಿಸಿಕೊಳ್ಳಿ. ಮೀನರಾಶಿ, ಅನಗತ್ಯ ಭಯ ಆತಂಕ ದೂರವಾಗಲಿದೆ. ಪ್ರಯಾಣದ ವೇಳೆ ಎಚ್ಚರಿಕೆ ವಹಿಸಿ. ವೃತ್ತಿ ಉದ್ಯೋಗದಲ್ಲಿ ಹೊಸ ಅವಕಾಶ ದೊರೆಯಬಹುದು. ಹಣಕಾಸು ಸ್ಥಿತಿಯಲ್ಲಿ ಬದಲಾವಣೆ ಇದೆ. ಸಾಲ ಪಡೆಯುವ ಪ್ರಯತ್ನ ಮಾಡಬಹುದು. ಸ್ನೇಹಿತರಿಂದ ಸಹಾಯ ವಿಳಂಬವಾಗಬಹುದು. ಎಲ್ಲೆಡೆ ಅನುಕೂಲಕರ ವಾತಾವರಣವಿರುತ್ತದೆ. ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರಿ. ಹೊಸ ನಿರ್ಧಾರಗಳೊಂದಿಗೆ ಮುನ್ನಡೆಯುವ ಸಮಯವಿದು. ದೈನಂದಿನ ಚಟುವಟಿಕೆಗಳಲ್ಲಿ ಹೊಸತನ ತರುವ ಪ್ರಯತ್ನ ಮಾಡಿ. ನಿಮ್ಮ ಶಾರೀರಿಕ ಆರೋಗ್ಯವನ್ನು ಸುಧಾರಿಸಲು ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮವನ್ನು ಪ್ರಾರಂಭಿಸಿ. ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಚೈತನ್ಯ ತುಂಬಲು ಪ್ರಯತ್ನಿಸಬೇಕು. ಶಾಂತಿಯುತ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸು ಮತ್ತು ದೇಹದ ನಡುವಿನ ಸಮತೋಲನ ಹೆಚ್ಚುತ್ತದೆ. ಇಂದು ತ್ವರಿತ ಹಣ ಪಡೆಯಲು ಹೊಸ ಆಯ್ಕೆಗಳನ್ನು ಪರಿಶೀಲಿಸಲು ಇಚ್ಛೆ ಹೊಂದಬಹುದು. ಆದರೆ ನಿಮ್ಮ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಹೊಸ ಉದ್ಭವ ಅಥವಾ ಹೂಡಿಕೆಗಳು ಭರವಸೆಯಾದ ಆದಾಯವನ್ನು ತರುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇರುವ ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ಪರಿಹರಿಸಲು ಪ್ರಯತ್ನಿಸಿ. ಕುಟುಂಬದಲ್ಲಿ ಹೊಂದಾಣಿಕೆ ಮತ್ತು ಪರಸ್ಪರ ಅರ್ಥೈಸುವಿಕೆಯನ್ನು ಬಲಪಡಿಸುವ ಮೂಲಕ ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಬಹುದು. ಇಂದು ನೀವು ವಿಭಿನ್ನ ರೀತಿಯ ಪ್ರಣಯವನ್ನು ಅನುಭವಿಸಬಹುದು. ಪ್ರೀತಿಯಲ್ಲಿ ಹೊಸ ಚಟುವಟಿಕೆಗಳನ್ನು ಶೋಧಿಸಿ. ಅದು ನಿಮ್ಮ ಬಾಂಧವ್ಯವನ್ನು ತಾಜಾತನಗೊಳಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಉದ್ಯೋಗದಲ್ಲಿ ಎಲ್ಲವೂ ಸುಗಮವಾಗಿರುತ್ತದೆ. ಹೊಸ ಪ್ರಯತ್ನಗಳು ಯಶಸ್ವಿಯಾಗಬಹುದು. ನಿಮ್ಮ ಕೌಶಲ್ಯಗಳನ್ನು ಉತ್ತಮ ರೀತಿಯಲ್ಲಿ ಪ್ರದರ್ಶಿಸಲು ಇದು ಸೂಕ್ತ ಸಮಯವಾಗಿದೆ. ನಿಮ್ಮ ಆಪ್ತ ಜನರೊಂದಿಗೆ ಇಂದು ನೀವು ಹೆಚ್ಚು ಸಮಯ ಕಳೆಯಲು ಬಯಸಬಹುದು. ಆದರೆ ಸಮಯದ ಕೊರತೆಯಿಂದಾಗಿ ನೀವು ಇದನ್ನು ಮಾಡಲು ಸಾಧ್ಯವಾಗದೇ ಇರಬಹುದು. ಸ್ನೇಹ ಮತ್ತು ಬಾಂಧವ್ಯವನ್ನು ಬೆಳೆಸಲು ನೀವು ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನು ಹುಡುಕಬಹುದು. ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತ ವಾತಾವರಣ ಇರುತ್ತದೆ. ಸಂಗಾತಿಯೊಂದಿಗೆ ಆನಂದಕರ ಕ್ಷಣಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಮನಸ್ಸು ದಿನವಿಡೀ ಶಾಂತವಾಗಿ ಸಂತೋಷಕರವಾಗಿ ಇರುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.